ಒಬ್ಬ ಹುಡುಗ ಇರ್ತಾನೆ. ಅವನು ತುಂಬ ಕಟ್ಟಮಸ್ತಾಗಿರ್ತಾನೆ, ತುಂಬ ನೋಡೋಕ್ಕೆ ಚೆನ್ನಾಗಿರ್ತಾನೆ ಮತ್ತು ಅಪ್ಪಟ ದೈವ ಭಕ್ತ. ಅವನು ಪ್ರತಿನಿತ್ಯ ಆ ಒಂದು ಅವ್ರೂರಲ್ಲಿರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ಹೋಗಿ ಆ ದೇವರನ್ನ ನಿತ್ಯ ಪೂಜೆ ಮಾಡಿ, ಎಲ್ಲ ಅಭಿಷೇಕ ಮಾಡಿ, ಅರ್ಚನೆ ಮಾಡಿ ಬಂದು ಅವನ ಬೇರೆ ವೃತ್ತಿಗಳಿಗೆ ಹೋಗ್ತಾ ಇದ್ದ. ಅವನಿಗೆ ಹೀಗೆ ಪ್ರತಿನಿತ್ಯ ಹೀಗೆ ಮಾಡ್ತಾ ಇದ್ದ. ಹೀಗೆ ವಯಸ್ಸು ಆಗ್ತಾ ಬರುತ್ತೆ. ಮದುವೆ ಆಗಬೇಕು ಅಂತ ಪ್ರಯತ್ನ ಪಡ್ತಾನೆ. ಸುಮಾರು ಹೆಣ್ಣುಗಳನ್ನ ಹುಡುಕ್ತಾನೆ. ಒಂದು ಹೆಣ್ಣು ಕೂಡ ಸೆಟ್ ಆಗೋದಿಲ್ಲ. ಎಷ್ಟೋ ಹೆಣ್ಣುಗಳನ್ನ ಹುಡುಕ್ತಾನೆ. ಯಾರಾದರೂ ಊರ ಯಜಮಾನನ ಕರ್ಕೊಂಡು ಹೋಗೋದು, ಅಥವಾ ಯಾರೋ ಮಧ್ಯಸ್ಥಗಾರನ ಕರ್ಕೊಂಡು ಹೋಗೋದು, ಅಥವಾ ಇವ್ರ ಕುಟುಂಬದವ್ರನ್ನ ಕರ್ಕೊಂಡು ಹೋಗೋದು, ಎಲ್ಲ ಹೋಗಿ ಎಲ್ಲ ಕಡೆ ಏನೇನೋ ಹುಡುಕಿದ್ರು ಕೂಡ ಒಂದು ಹೆಣ್ಣು ಕೂಡ ಸೆಟ್ ಆಗೋದಿಲ್ಲ. ಮದುವೆ ನಿಶ್ಚಯ ಆಗೋದಿಲ್ಲ. ಇವನಿಗೆ ಒಂಥರ ಬೇಜಾರಾಗುತ್ತೆ. ಅಲ್ಲ, ನಾನು ಇಷ್ಟೆಲ್ಲ ದೇವ್ರುಗಳನ್ನ ಪೂಜೆ ಮಾಡ್ತೀನಿ, ನಾನಿಷ್ಟು ಚೆನ್ನಾಗಿದ್ದೀನಿ, ಇಷ್ಟು ಕಟ್ಟಮಸ್ತಾಗಿದ್ದೀನಿ, ಇಷ್ಟು ಸುಂದರವಾಗಿದ್ದೀನಿ, ಆದರೂ ಒಂದು ಹೆಣ್ಣು ಕೂಡ ನನಗೆ ಸೆಟ್ ಆಗ್ತಿಲ್ವಲ್ಲ, ನನ್ನ ಮದುವೆ ಯಾಕೆ ಕೂಡಿ ಬರ್ತಾ ಇಲ್ಲ, ಲಗ್ನ ಯಾಕೆ ಹಿಂಗಾಯಿತು ಅಂತೇಳಿ ಯೋಚನೆ ಮಾಡ್ತಾನೆ. ತುಂಬ ದೇವರುಗಳನ್ನ ಪೂಜೆ ಮಾಡ್ತಾನೆ, ಈ ದೇವಸ್ಥಾನಗಳಿಗೆ ಹೋಗ್ತಾನೆ, ಎಲ್ಲನೂ ಮಾಡ್ತಾ ಇರ್ತಾನೆ. ಆದರೂ ಎಷ್ಟೇ ಏನೇ ಮಾಡಿದ್ರೂ ಕೂಡ ಮದುವೆ ಅಂತೂ ಕೂಡಿ ಬರೋದಿಲ್ಲ, ಲಗ್ನ. ಒಂದಿನ ಏನು ಮಾಡ್ತಾನೆ ಅಂದರೆ, ಆ ಊರಿಗೆ ಆ ದೇವಸ್ಥಾನ ಹತ್ರ ಒಬ್ಬ ಗುರು ಬಂದಿರ್ತಾನೆ, ಸನ್ಯಾಸಿ. ಅವ್ರ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡು ಕೇಳ್ತಾನೆ, ಗುರುಗಳೇ, ನಾನು ತುಂಬ ದೇವರುಗಳನ್ನ ಪೂಜೆ ಮಾಡಿದ್ದೀನಿ, ಎಲ್ಲ ದಿನವೂ ಕೂಡ ಪೂಜೆ ಮಾಡ್ತೀನಿ, ನಾನು ಇಷ್ಟು ನೋಡೋಕ್ಕೆ ಚೆನ್ನಾಗಿದ್ದೀನಿ, ಇಷ್ಟು ಕಟ್ಮಸ್ತಾಗಿದ್ದೀನಿ, ನನಗಾಗಲೇ ಮದುವೆ ವಯಸ್ಸು ಕಳೀತಾ ಇದೆ, ನನ್ನ ಹೆಚ್ಚು ಕಮ್ಮಿ ಆಗಲೇ ನನ್ನ ಮದುವೆ ವಯಸ್ಸು ಪ್ರಾರಂಭ ಆಗಿತ್ತವಲಿಂದಲೂ ಕೂಡ ನಾನು ಹೆಣ್ಣುಗಳನ್ನ ಹುಡುಕ್ತಾ ಇದ್ದೀನಿ, ಮದುವೆ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ಒಂದು ಲಗ್ನನೂ ಕೂಡ ಕೂಡಿ ಬರ್ತಿಲ್ವಲ್ಲ, ಯಾಕೆ ಹಿಂಗಾಗ್ತದೆ ಗುರುಗಳೇ, ನನಗೆ ದೊಡ್ಡ ಸಮಸ್ಯೆ ಆಗ್ತಾಯಿದೆ, ಏನಿಗೆ ಒಂಥರ ನನ್ನನ್ನು ಕಾಡಿಸ್ತಾ ಇದೆ ಇದು ಒಂದು ಚಿಂತೆ ಅಂತ ಹೇಳಿದಾರೆ. ಅದಕ್ಕೆ ಆ ಗುರುಗಳು, ಆ ಸನ್ಯಾಸಿಗಳು ಏನು ಹೇಳ್ತಾರೆ ಅಂದರೆ, ಕೇಳ್ತಾರೆ ಫಸ್ಟ್ ಇವನನ್ನು, ಅಲ್ಲಪ್ಪ ನೀನು ದಿನಾಲೂ ದೇವರನ್ನ ಪೂಜೆ ಮಾಡ್ತೀಯಾ, ದೇವರನ್ನ ಪ್ರಾರ್ಥನೆ ಮಾಡ್ತೀಯಾ, ಕರೆಕ್ಟು, ನೀನು ನೋಡೋಕ್ಕೂ ಚೆನ್ನಾಗಿದೆಯಾ, ಸದೃಢನಾಗೂ ಇದೆಯಾ, ಜೀವನದಲ್ಲಿ ಯಶಸ್ಸನ್ನು ಗಳಿಸಿದೆಯಾ, ತುಂಬ ಚೆನ್ನಾಗಿದೆಯಾ, ಆದರೆ ಸಮಸ್ಯೆ ಮದುವೆ ಆಗಿಲ್ಲ ಅನ್ನೋದೇ ಸಮಸ್ಯೆ ನಿನಗೆ. ಆದರೆ ನೀನು ದೇವ್ರನ್ನ ದಿನ ಪೂಜೆ ಮಾಡ್ಬೇಕಾದ್ರೆ ಏನಂತ ಕೇಳ್ಕೊತೀಯಪ್ಪ, ನೀನು ಏನು ಪೂಜೆ ಮಾಡ್ತೀಯ, ಪೂಜೆ ಮಾಡಿದಾಗ ಏನು ವರ ಕೇಳ್ಕೊತೀಯ, ನಿನ್ನ ಬೇಡಿಕೆ ಏನಿರುತ್ತಪ್ಪ ಅಂತ ಕೇಳ್ತಾನೆ. ಅದಕ್ಕೆ ಇವನು ಹೇಳ್ತಾನೆ, ಗುರುಗಳೇ, ನಾನೇನಿಲ್ಲ, ಎಲ್ಲ ಏನು ಕೇಳಲ್ಲ ದೇವ್ರ ಹತ್ರ, ದೇವ್ರಿಗೆ ಕೊಡ್ತಾ ಇದ್ದೀನಿ ಎಲ್ಲನೂ. ನಾನು ಕೇಳೋದು ನೋಡಪ್ಪ, ನನಗೆ ನೆಮ್ಮದಿ ಕೊಡು, ಸುಖವಾದ ಜೀವನ ಕೊಡು, ಸಂತೋಷವಾಗಿರೋದನ್ನು ಕೊಡು, ನೆಮ್ಮದಿಯುತ ಜೀವನವನ್ನು ಕೊಡಪ್ಪ ಅಂತ ಕೇಳ್ಕೊತಿದ್ದೀನಿ ಗುರುಗಳೇ ಅಂತ ಹೇಳ್ತಾನೆ. ಅದಕ್ಕೆ ಸನ್ಯಾಸಿಗಳು ನಗಾಡುತ್ತಾರೆ. ನಗ್ಬಿಟ್ಟು ಹೇಳ್ತಾರೆ, ಅಲ್ಲಪ್ಪ ನೀನು ದೇವ್ರ ಹತ್ರ ಕೇಳ್ಕೊತಾ ಇದೀಯಾ, ದೇವ್ರು ಅದನ್ನು ತಾನೇ ಕೊಡ್ಬೇಕು ನಿನಗೆ, ಅದು ಬಿಟ್ಟು ನೀನು ಯಾವ್ದು ಕೇಳ್ತೀಯ ಅದು ಕೊಡ್ದೇನೆ ಹೋದರೆ ದೇವ್ರ ಮೇಲೆ ನಿನಗೆ ಕೋಪ ಬರಲ್ವಾ, ದೇವ್ರು ನಿನಗೇನು ನಿನ್ನ ಒಳ್ಳೇದು ಮಾಡ್ದಂಗೆ ಆಗ್ತದೆ. ಅದು ಹೆಂಗೆ ಗುರುಗಳೇ, ನನಗೆ ಕೇಳ್ತಾ ಇದ್ದೀನಿ, ನನ್ನ ಹೆಂಡತಿ ಮದುವೆ ಕಂಕಣ ಭಾಗ್ಯನ ಕೂಡ ಬರ್ತಾ ಇಲ್ಲ, ನೀನು ದೇವ್ರ ಹತ್ರ ಕೇಳ್ಕೊಂಡಿರೋದು ನೆಮ್ಮದಿಯಾಗಿರಬೇಕು, ಸಂತೋಷವಾಗಿರಬೇಕು, ಆನಂದವಾಗಿರಬೇಕು ಅಂತ ಕೇಳ್ಕೊಂಡಿದ್ದೀಯಾ. ನಿನ್ನ ಮದುವೆ ಸೆಟ್ ಆಗಿಬಿಟ್ಟು ನಿನ್ನ ಮದುವೆ ಮಾಡ್ಕೊಂಡು ಕಂಕಣ ಭಾಗ್ಯ ಕೂಡ ಬಂದು ನಿನ್ನ ಮದುವೆ ಮಾಡಿಕೊಂಡ್ರೆ ಹೆಂಡತಿ ಮಕ್ಕಳ ಜೊತೆ ಸಂಸಾರ ಮಾಡ್ಕೊಂಡು ನೆಮ್ಮದಿಯಾಗಿರೋಕ್ಕಾಯ್ತದೇನಪ್ಪ ಅಂತ ಹೇಳ್ತಾನೆ. ಅದಕ್ಕೆ ಹೌದಾ ಗುರುಗಳೇ, ಹಂಗೆ ಅಂದ್ಕೊಂಡು ಅವನು ಇನ್ನೂ ಸಂತೋಷ ಪಟ್ಕೊಂಡು ಆರಾಮಾಗಿ ಮನೆಗೆ ಹೋಗ್ತಾನೆ.